ಏನಮ್ಮ, ಏನು ಫುಲ್ ಖುಷಿಯಾಗಿದೆಯಾ? ಹ್ಞೂನತ್ತೆ, ಖುಷಿಯಾಗಿದ್ದೀನಿ. ಯಾಕೆ ಹೇಳು? ನನಗೆ ಯಾಕೋ ಸೊಂಟ ಇಟ್ಕೊಂಡಂಗಾಗೈತೆ. ಎಲ್ಲ ಏನಾದ್ರೂ ನನ್ನೇನಾದ್ರೂ ನೋಡಿ ಖುಷಿಯಾಗಿದೆಯಾ ಏನೋ, ನಮ್ಮ ಅತ್ತೆಗೆ ಹಿಂಗೆ ಆಯ್ತಲ್ಲ, ಯಾಕೋ ನನ್ನಂಗೆ ಆಗೈತೆ ಅಂತೇಳಿ ನನಗೆ ಯಾಕೋ ಇಟ್ಕೊಂಡಂಗಾಗೈತೆ. ನಾನು ಬೆಳಗ್ಗೆ ಈಗ ಹಿಂಗೆ ಎದ್ದಾಳ್ಬೇಕಾದ್ರೆ ಹಿಂಗೆ ಸೈಡಿಗೆ ಹಿಂಗೆ ಅಂದಮ್ಮ, ಅವಾಗಿಂದಲೂ ಯಾಕೋ ಸೊಂಟ ಹಿಡ್ಕೊಂಡಂಗಾಗ್ಬಿಟ್ಟೈತೆ. ಅದಕ್ಕೆಲ್ಲ ಏನಿಲ್ಲ, ಮತ್ತೆ ನಮ್ಮ ಅಣ್ಣ ಮದುವೆ ಆಗಿದ್ದಾನಂತೆ, ಅದಕ್ಕೆ ತುಂಬ ಖುಷಿಯಾಗಿದ್ದೀನಿ. ಆಗ್ಬಿಟ್ನಾ? ಬಿಡು, ಆಗ್ಲೇಳು. ಹೆಂಗೋ ಸದ್ಯ ಮದುವೆ ಆದ್ನಲ್ಲ ನಿಮ್ಮಣ್ಣ, ಬಿಡು. ಹಿಂಗೆ ಗೊತ್ತಾ ಯಾರನ್ನ? ಈ ಸ್ವಾತಿನೇನೆ ಕಳಿಸಿದ್ದೆ ಜೊತೆ ಮಾಡಿ. ಸ್ವಾತಿನೇ ಹೋಗ್ಯಾಳ ಅವಳ ಮನೆ ಬಿಟ್ಟು. ನಮ್ಮ ಮನೆಯಾಗ ನಮ್ಮಪ್ಪ ನಮ್ಮಮ್ಮ ಹೆಂಗೂ ಸೇರಲ್ಲ, ಹೆಂಗೂ ಮಾತಾಡಲ್ಲ ನಮ್ಮ ಜೊತೆ. ನಾನು ಹೋಗಿ ಮದುವೆ ಆಗ್ಬಿಡ್ತೀನಿ ಅಂತ ಹೋಗ್ಬಿಟ್ಲು ಅವಳು. ಹೋಗಿ ಮದುವೆ ಆಗಿದ್ದಾಳೆ. ಅದಕ್ಕೆ ನಾನು ನಮ್ಮ ಅಣ್ಣನಿಗೆ ಮುಂಚೆಗೆ ಹೇಳಿದೆ, ಮನೆ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆನೇ ನಾನು ಪ್ಲ್ಯಾನ್ ಮಾಡಿದ್ದೆ, ಅಣ್ಣ ನೀನು ದಾರಿಲೇನು ಮದುವೆ ಆಗಿ ಕರ್ಕೊಂಡೋಗು, ಯಾವುದಾದ್ರೂ ದೇವಸ್ಥಾನ ಹತ್ರ ಆಟೋ ನಿಲ್ಲಿಸೋ, ಅಲ್ಲೇ ಆಟೋದಲ್ಲೇ ಕೂತ್ಕೋ, ಅಲ್ಲಿಂದಲೇ ಕೈ ಮುಗಿ, ಅಲ್ಲಿಂದಲೇ ತಾಳಿ ಕಟ್ಟು ಅಂತೇಳಿ ನಮ್ಮ ಅಣ್ಣನಿಗೆ ಹೇಳಿ ಕಳಿಸ್ಬಿಟ್ಟಿದ್ದೆ ನಾನು. ಅತ್ತೆ, ಓ ನೋಡಮ್ಮ, ಎಷ್ಟು ತಲೆ ಓಡಿಸ್ಬಿಟ್ಟಿದ್ಯಾ. ಅಲ್ಲ, ಅವನು ಏನೋ ಮದುವೆ ಆಗಿರಲ್ಲ ಅಂತ ಅನ್ಕೋ, ಮತ್ತೆ ಅಲ್ಲಿಗೆ ಹೋದ್ಮೇಲೆ ಅವಳು ಏನಾದರೂ ಮನ್ಸು ಚೇಂಜ್ ಮಾಡಿಬಿಟ್ರೆ, ಅಷ್ಟೊತ್ತಿಗೆ ಏನಾದರೂ ಅವಳು ಮನ್ಸು ಬದಲಾಯಿಸ್ಬಿಟ್ರೆ ಯಾಕೆ ಬೇಕು? ಅಲ್ಲಿಗೆ ಹೋಗಿ ಮನೆ ನೋಡಿ ಆಮೇಲೆ ಅವ್ಳಿಗೆ ಏನಾದರೂ ಅಡ್ಜಸ್ಟ್ ಆಗಲಿಲ್ಲ ಅಂತಂದ್ರೆ ನಾನು ಮದುವೆ ಆಗೋದಿಲ್ಲಪ್ಪ, ನನ್ನ ಮನೆಗೆ ನಾನು ಹೋಗ್ತೀನಿ ಅಂತ ಏನಾದ್ರೂ ಹೇಳ್ಬಿಟ್ರೆ, ಇವಾಗ ಹೆಂಗೂ ಮದುವೆ ಆಗ್ಬಿಡ್ತಲ್ಲ, ಅಷ್ಟೇ ಸಾಕು. ಇನ್ನೇನು ಬೇರೆದೇನು ಬೇಡ. ನಾನು ಅದಕ್ಕೆ ಮುಂಚೆಗೆ ನಾನು ಪ್ಲ್ಯಾನ್ ಮಾಡಿ ಕಳಿಸಿದ್ದೆ. ಅಲ್ಲಿಗೆ ಹೋದ್ಮೇಲೆ ಏನಾದರೂ ಅವಳ ಮನೆಗೇ ನೋಡಿ ವಾಪಸ್ ಬಂದುಬಿಟ್ರೆ ಏನು ಮಾಡಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಅದಕ್ಕೆ ಬೇಡ ಅಂತ ಹೇಳಿ ನಮ್ಮ ಅಣ್ಣನಿಗೆ ಇಲ್ಲಿಂದಲೇ ಮದುವೆ ಆಗ್ಬಿಡು ನೀನು ಅಂತ ಹೇಳಿ ಕಳಿಸಿದೆ. ತುಂಬ ಖುಷಿ ಆಯಿತು ನನಗೆ ನಮ್ಮ ಅಣ್ಣನ ಮದುವೆ ಆಗಿರೋದಕ್ಕೆ. ಮಾಮ ಕಾಣಿಸ್ತಾ ಇಲ್ಲ ಅಂತ ಅದೊಂದು ಕಡೆಗೆ ಟೆನ್ಷನ್ ಕಾಣಮ್ಮ ನನಗೆ. ಬಿಡತ್ತೆ, ಅದನ್ನೇನು ತಲೆ ಕೆಡಿಸ್ಕೊಂತೀಯ ಮಾಮ, ಕೊನೆಗೆ ಬಂದೇ ಬರುತ್ತೆ ನಮ್ಮ ಹತ್ರ. ಎಷ್ಟು ದಿವಸ ಅಂತ ಅಲ್ಲಿರುತ್ತೆ ಹೇಳು, ಬಂದೇ ಬರುತ್ತೆ, ಸುಮ್ಮನೆ ಇದ್ಬಿಡು. ಮಹಾರಾಜರಾಜನು ನಮ್ಮ ಅಣ್ಣ ಮಹಾರಾಜರಾಜನು, ಮನ ಬೆಳಗು ಸೂರ್ಯನು ಇವನು, ಮನ ಬೆಳಗು ಸೂರ್ಯನು, ಅಪರೂಪ ಗುಣದವ ಪದಗಳಿಗೆ ಸಿಗದವ, ನಮ್ಮ ಅಣ್ಣ ಪದಗಳಿಗೆ ಸಿಗದವ, ಮಹಾರಾಜರಾಜನು ಇವನು, ಮನ ಬೆಳಗು ಸೂರ್ಯನು ಇವನು, ಅಪರೂಪ ಗುಣದವ ಪದಗಳಿಗೆ ಸಿಗದವ. ಏನು ಅಣ್ಣನ ಮದುವೆ ಆಗಿರೋದಕ್ಕೆ ಖುಷಿನೋ ಖುಷಿ. ಭಾಳ ಖುಷಿಯಾಗಿದ್ದಾಳೆ ಮೇಡಮ್. ಸುಂದ್ರ ಬಾ ಇಲ್ಲಿ. ಏನು ಚಿಕ್ಕಪ್ಪ, ಯಾಕೆ ಅವ್ರನ್ನ ಮಾತಾಡಿಸ್ತಾ ಇದ್ದೀರಾ? ಏನಿಲ್ಲ, ನೈಟ್ ಡ್ಯೂಟಿಲಿ ಸರಿಯಾಗಿ ಅವರು ಡ್ಯೂಟಿ ಮಾಡೋದಿಲ್ಲ, ಅದಕ್ಕೆ ಅವ್ರಿಗೆಲ್ಲ ಸೆಕ್ಯೂರಿಟಿಗಳಿಗೆಲ್ಲ ವಾರ್ನ್ ಮಾಡು ಅಂತ ಹೇಳಿ ಹೇಳ್ತಾ ಇದ್ದೀನಿ. ಯಾಕಂದರೆ ಇವಾಗ ಸೆಕ್ಯೂರಿಟಿಯಲ್ಲಿ ಸೂಪ್ರೈಸರ್ ಮಾಡಿದ್ದೀವಲ್ಲ ಸುಂದ್ರನ, ಅದಕ್ಕೆ ಹೇಳ್ತಾ ಇದ್ದೀನಿ, ನೀನು ಸರಿಯಾಗಿ ವಾರ್ನಿಂಗ್ ಮಾಡು, ಸೂಪ್ರೈಸರ್ ಅಲ್ಲ ನೀನು, ಅವ್ರಿಗೆ ಸರಿಯಾಗಿ ಹೇಳು ನೋಡ್ಕೊ ಅಂತ. ನೈಟ್ ಟೈಮಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಇಲ್ಲೆಲ್ಲನ ಗಾಡಿಗಳೆಲ್ಲ ಜಾಸ್ತಿ ಬರ್ತಾ ಇರ್ತವೆ, ಅವಾಗೆಲ್ಲನ ಪಾರ್ಕಿಂಗೆಲ್ಲನ ಅವ್ರಿಗೆ ಪಾರ್ಕಿಂಗ್ ಮಾಡಿಕೊಡ್ಬೇಕು, ಹೋಗೋ ಅಂಥವ್ರಿಗೆ ವ್ಯವಸ್ಥೆ ಎಲ್ಲ ಮಾಡಿಕೊಡ್ಬೇಕು. ಕಾರ್ಗು ಗಾಡಿ ಜಾಸ್ತಿ ಬರ್ತಾ ಇರ್ತವೆ, ಅದಕ್ಕೋಸ್ಕರ ನಾನು ಹೇಳೋಣ ಅಂತ. ಚಿಕ್ಕಪ್ಪ, ಅವರು ಸರಿಯಾಗಿ ಡ್ಯೂಟಿನೇ ಮಾಡಲ್ಲ, ಹೋಗಿ ಮಲ್ಕೊಬಿಡ್ತಾರೆ, ಎಲ್ಲಾದರೂ ಕೂತ್ಕೊತಾರೆ, ಈ ರೀತಿ ಮಾಡ್ತಾ ಇರ್ತಾರೆ. ನೈಟು ಟೈಮಲ್ಲಿ ಸ್ವಲ್ಪ ಡ್ಯೂಟಿ ಮಾಡಬೇಕು, ಒಂದು 12:30 1 ಗಂಟೆವರೆಗೂ ಹಂಗೆ ನೋಡ್ಕೊತಾ ಇರಬೇಕು. ಬಾಯಿಲಿ ಸುಂದ್ರ, ಬಾಯಿಲಿ. ಯಾಕೋಶ? ಏನಿಲ್ಲ, ಅವರಿಗೆಲ್ಲ ಸ್ವಲ್ಪ ಅವ್ರಿಗೆ ಎಲ್ಲ ಕರೆದ್ಬಿಟ್ಟು ಸೆಕ್ಯೂರಿಟಿಗಳಿಗೆಲ್ಲನ ಸ್ವಲ್ಪ ಮೀಟಿಂಗ್ ಮಾಡು. ಏನಂತಂದರೆ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು, ಬಂದಿರೋಂಥ ಗಾಡಿಗೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡ್ಬೇಕು, ಮತ್ತು ಹೋಗೋಂಥವ್ರಿಗೆಲ್ಲನ ದಾರಿ ಮಾಡಿಕೊಡ್ಬೇಕು ಎಲ್ಲ. ಅವ್ರಿಗೆ ಸ್ವಲ್ಪ ಮೀಟಿಂಗ್ ಮಾಡಿ ಹೇಳು. ಅವರು ಕೆಲಸ ನೀಟಾಗಿ ಮಾಡಲ್ಲ, ಸುಮ್ಮನೆ ಇದು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರಿಗೆಲ್ಲ ನೀನು ಹೇಳ್ತಾ ಇರಬೇಕು. ಇನ್ಮೇಲೆ ಅದಕ್ಕೆ ನಿನ್ನ ಸೂಪ್ರೈಸರ್ ಅಂತೇಳಿ ನಿನ್ನ ಇಲ್ಲಿ ಕೆಲಸ ಕೊಟ್ಟಿರೋದು ನಿನಗೆ ಸೂಪ್ರೈಸರ್ ಕೆಲಸನ, ಸೆಕ್ಯೂರಿಟಿಗೆಲ್ಲ ನೀನು ಸೂಪ್ರೈಸರು. ಅದಕ್ಕೆ ನೀನು ಅವ್ರಿಗೆ ಸ್ವಲ್ಪ ಹೇಳ್ತಾ ಇರಬೇಕು. ಯಾವಾಗ ಎಲ್ಲ ರಶ್ ಇದ್ದಾಗ, ಈಗ ಏನಾದರೂ ಬಂದಾಗ, ಏನಾದರೂ ಪಾರ್ಕಿಂಗ್ ಇಲ್ಲ ಅಂತಂದರೆ ವ್ಯವಸ್ಥೆ ಎಲ್ಲ ಮಾಡಬೇಕು. ಎಲ್ಲ ಪ್ರತಿಯೊಂದು ಏನೈತೆ ಸೆಕ್ಯೂರಿಟಿ ನೈಟ್ ಟೈಮಲ್ಲಿ ಅಂತೂ ಫುಲ್ಲು ಸೆಕ್ಯೂರಿಟಿ ಇರಬೇಕು, ನೋಡ್ಕೊತಾ ಇರಬೇಕು. ಇಲ್ಲಲ್ಲ ಸುತ್ತಮುತ್ತ ಯಾವ ಗಾಡಿ ಬರುತ್ತೆ, ಯಾವ ಗಾಡಿ ಹೋಗ್ತಾ ಇರುತ್ತೆ, ಎಲ್ಲ ಕೇರ್ಫುಲ್ಲಾಗಿ ನೋಡ್ಕೋಬೇಕು ನೈಟ್ ಟೈಮಲ್ಲಿ. ಅದಕ್ಕೋಸ್ಕರ ಹೇಳೋಣ ಅಂತ ಕರೆದೆ. ಸರಿ ಆಯ್ತು ಹೇಳಿ, ಹೇಳ್ತೀನಿ. ಅವ್ರು ಯಾರೋ ನನ್ನ ಮಾತೇ ಕೇಳಲ್ಲಪ್ಪ, ಯಾರೋ ಅಂತ ಹೇಳಿ ಸುಮ್ಮನೆ ಆಗ್ತಾರೆ. ಇಲ್ಲ ಚಿಕ್ಕಪ್ಪ, ನೀವೇ ಒಂದು ಸತಿ ಎಲ್ಲರೂ ಕರೆದ್ಬಿಟ್ಟು ಮೀಟಿಂಗ್ ಮಾಡಿ, ಆವಾಗ ಅವರು ಕೇಳ್ತಾರೆ. ಇವರು ಸೂಪರ್ವೈಸರು, ಇವ್ರು ಹೇಳ್ದಂಗೆ ಕೇಳಬೇಕು. ಇವ್ರು ಹೇಳಲಿಲ್ಲ ಅಂತಂದರೆ ಕೆಲಸದಿಂದ ತೆಗಿತೀವಿ ಅಂತೇಳಿ ಕರೆಕ್ಟಾಗಿ ಹೇಳ್ಬೇಕು. ನೀವೇ ಮೀಟಿಂಗ್ ಮಾಡಿ ಚಿಕ್ಕಪ್ಪ, ಅಷ್ಟೇ. ಇನ್ನೊಂದು ಅವರ್ ಬಿಟ್ಕೊಂಡು ಮೀಟಿಂಗ್ ಕರೀರಿ, ಮೀಟಿಂಗ್ ಕರೆದು ಸೆಕ್ಯೂರಿಟಿಗೆಲ್ಲ ನೀವೇ ಮೀಟಿಂಗ್ ಮಾಡಿ. ಅಷ್ಟೇ, ಹಂಗೆ ಮಾಡ್ತೀನಿ, ಮೀಟಿಂಗ್ ಮಾಡ್ತೀನಿ, ಯಾವ ಥರ ಕೆಲಸ ಮಾಡಬೇಕು, ಯಾವ ಥರ ಇರಬೇಕು ಅಂತೇಳಿ. ಸ್ವಲ್ಪ ಇಲ್ಲಿ ಕೇರ್ ತಗೊಂಡು ಇಲ್ಲಿ ಕೆಲಸ ಮಾಡ್ತಾ ಇಲ್ಲ, ಸ್ವಲ್ಪ ಥರ ಕೇರ್ಲೆಸ್ ಮಾಡ್ತಾ ಇದ್ದಾರೆ, ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇಲ್ಲ ಯಾರೂ. ಅದಕ್ಕೋಸ್ಕರ ಸ್ವಲ್ಪ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡಿ ಅಂತೇಳಿ ಹೇಳ್ತೀನಿ. ಬರಲಿ, ಬಂದಾಗ ಮಾತಾಡ್ತೀನಿ. ಇವಾಗ ಇನ್ನೊಂದು ಅವರ್ ಬಿಟ್ಟು ಮೀಟಿಂಗ್ ಕರಿತೀನಿ, ಎಲ್ರಿಗೂ ಹೇಳ್ಬಿಡು. ನೈಟು ಡ್ಯೂಟಿ ಮಾಡೋ ಅಂಥವ್ರು
ಡೇ ನೈಟು ಡೇ ಬೆಳಗ್ಗೆ ಟೈಮು ಅದು ಒಂದು ಮೀಟಿಂಗ್ ಮಾಡ್ತೀನಿ, ಬೆಳಗ್ಗೆ ಡ್ಯೂಟಿಗೆ ಬರೋ ಅಂಥವ್ರು ಮತ್ತು ನೈಟ್ ಡ್ಯೂಟಿಗೆ ಬರೋ ಅಂಥವ್ರಿಗೆ ಅವ್ರಿಗೊಂದು ಮೀಟಿಂಗ್ ಮಾಡ್ತೀನಿ. ಮೀಟಿಂಗ್ ಮಾಡಿ ಹೇಳ್ತೀನಿ, ಸರಿನಾ? ನೀನು ತಲೆ ಕೆಡಿಸ್ಕೊಬೇಡ, ಆರಾಮಾಗಿರು, ನಾನು ಹೇಳ್ತೀನಿ ಅವ್ರಿಗೆಲ್ಲ. ನೀನು ಒಟ್ಟಿನಲ್ಲಿ ಹೇಳ್ತಾ ಇರೋ, ನಿನ್ನ ಮಾತು ಯಾರೂ ಕೇಳಲಿಲ್ಲ, ಅವಾಗ ನಾನು ಹೇಳ್ತೀನಿ ಅವ್ರಿಗೆ ಏನು ಹೇಳಬೇಕು ಅದನ್ನು. ಸರಿ ಆಯಿತು ವರ್ಷ, ಹೆಂಗೋ ನನಗೆ ಕೆಲಸ ಕೊಟ್ಟಿದ್ದಕ್ಕೆ ನೆಮ್ಮದಿಯಾಗಿದ್ದೀನಿ. ಇಲ್ಲೇ ಊಟ ಮಾಡ್ಕೊಂಡು ಇಲ್ಲೇ ಮಲ್ಕೊಂಡು ಡೇ ನೈಟ್ ಎಲ್ಲ ಕೆಲಸ ಮಾಡ್ಕೊಂಡು ಇಲ್ಲೇ ಇರ್ತೀನಿ. ಅದೇ ನೈಟ್ ಟೈಮು 1 ಗಂಟೆವರೆಗೂ ಎದ್ದಿದ್ದು, ಆಮೇಲೆ 1 ಗಂಟೆ ಮೇಲೆ ಮಲ್ಕೊಂತೀನಿ. 12 ಗಂಟೆವರೆಗೂ ಇರು. ಅವರೆಲ್ಲ ಯಾರು ಇರ್ತಾರೆ ಅವ್ರಿಗೆಲ್ಲ ಹೇಳ್ಬಿಡು, ನೀವೆಲ್ಲ ನೀಟಾಗೆ ಕೆಲಸ ಮಾಡಿ ಅಂತೇಳಿ. ನಾನಲ್ಲಿ ನೋಡ್ತಾ ಇರ್ತೀನಿ, ಆಗ್ತಾ ಇರ್ತೀನಿ ಅವ್ರಿಗೆಲ್ಲ ಮೆಸೇಜ್ಗಳೆಲ್ಲ. ನೀವು ಯಾರ್ಯಾರು ಸರಿಯಾಗಿ ಕೆಲಸ ಮಾಡಲ್ಲ ಅವ್ರಿಗೆ ಆದರೂ ಒಂದು ಮೀಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಅವರು ಏನೋ ಮೀಟಿಂಗ್ ಮಾಡಿ ಹೇಳಿದ್ರೆ ಸ್ವಲ್ಪ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ ಅಂತ. ಮೀಟಿಂಗಲ್ಲಿ ಹೇಳಲಿಲ್ಲ ಅಂತಂದರೆ ಅವ್ರು ಒಂಥರ ಇದು ಮಾಡ್ತಾರೆ. ಅದಕ್ಕೋಸ್ಕರ ಇವಾಗ ತುಂಬ ಕೇರ್ಫುಲ್ಲಾಗಿರಬೇಕು ಇಲ್ಲಿ ಕೆಲಸ ಮಾಡೋ ಜಾಗದಲ್ಲಿ. 12 ಗಂಟೆವರೆಗೂ ಎದ್ದಿರು ಸುಂದರ, ಸಾಕು. 12 ಗಂಟೆವರೆಗೂ ಎದ್ದು ಆಮೇಲೆ 12 ಗಂಟೆ ಮೇಲೆ ಮಲ್ಕ, ನಿನಗೇನು ಯಾವುದೇ ಅಭ್ಯಂತರ ಇಲ್ಲ. ಅವ್ರಿಗೆಲ್ಲ ಹೇಳ್ಬಿಡು, ಒಟ್ಟಿನಲ್ಲಿ ಅವ್ರೇನು ಡ್ಯೂಟಿಗೆ ಬರ್ತಾರೆ ಅವ್ರಿಗೆಲ್ಲನ ಕೆಲಸಕ್ಕೆ ಯಾರ್ಯಾರು ಬರ್ತಾರೆ ಅವ್ರಿಗೆ ಹೇಳ್ಬಿಡು, ಈ ರೀತಿ ನೀನು ಇರಬೇಕು, ನೀವು ಈ ಥರ ಇರಬೇಕು ನನಗೆ ಹೇಳಿದ್ದಾರೆ ಅಂತೇಳಿ ನೀನು ಹೇಳು. ನಾನು ಹೇಳ್ತೀನಿ ಬಿಡು, ಇವರು ನಮ್ಮವರೇನೆ ನೋಡಿ, ಇವ್ರನ್ನ ಸೂಪರ್ವೈಸರ್ ಆಗಿ ನಾವು ಇಲ್ಲಿ ಕೆಲಸಕ್ಕೆ ತೊಗೊಂಡಿದ್ದೀವಿ, ಇವ್ರು ಹೇಳೋ ಥರ ನೀವೆಲ್ಲರೂ ಕೇಳಬೇಕು ಅಂತೇಳಿ ನಾನು ಮಾತಾಡ್ತೀನಿ. ನೆಮ್ಮದಿ ಆಗೈತೆ ವರ್ಷ, ನೀನು ನನಗೆ ಇಲ್ಲಿ ಕೆಲಸ ಕೊಟ್ಟಿದ್ದಕ್ಕೆ ತುಂಬ ನೆಮ್ಮದಿ ಆಗೈತೆ. ಆರಾಮಾಗಿರಿ, ಏನು ಯೋಚನೆ ಮಾಡಬೇಡಿ. ನಿಮ್ಗೆ ಏನು ಬೇಕೋ ಅದನ್ನು ತಿನ್ಕೊಂಡು ಉಣ್ಕೊಂಡು, ಹಣ್ಣು ಹಂಪಲು ಎಲ್ಲ ಸಿಗುತ್ತೆ, ಜ್ಯೂಸು, ಹಣ್ಣಿನ ಜ್ಯೂಸು ಎಲ್ಲ ಪ್ರತಿಯೊಂದು ಏನು ಬೇಕು ನಿಮ್ಗೆ ಏನು ತಿನ್ನಬೇಕು ಅನ್ಸುತ್ತೆ ಎಲ್ಲ ತಿನ್ಕೊಳ್ಳಿ. ನಿಮಗೆಲ್ಲ ಫ್ರೀ, ಏನು ತಲೆ ಕೆಡಿಸ್ಕೊಬೇಡಿ. ಇಲ್ಲೆಲ್ಲ ಸೆಕ್ಯೂರಿಟಿಗಳಿಗೆಲ್ಲ ಊಟ ಎಲ್ಲ ಫ್ರೀ. ನಾವೇನು ಅದೆಲ್ಲ ಏನು ಅಭ್ಯಂತರ ಮಾಡಲ್ಲ. ನಿಮ್ಗೆ ಏನು ಬೇಕು ಅದನ್ನು ತಿನ್ಕೊಂಡು ಚೆನ್ನಾಗಿರ್ರಿ, ಯೋಚನೆ ಮಾಡಬೇಡಿ, ಏನು ಮಾಡೋಕ್ಕಾಗಲ್ಲ. ಗಾಡಿನ ಮಾರೋಣ ಅಂತ ಇದ್ದೀನಪ್ಪ, ನೀನೇ ತಗೊಂತೀಯೇನು? ಎಲ್ಲಾದ್ರೂ ಎಲ್ಲಾದರೂ ಕೊಡಿಸ್ತೀಯ ನೋಡು. ಗಾಡಿ ಮಾಡ್ತೀನಿ, ಇನ್ನೇನು ನಿಲ್ಲಿಸ್ಕೊಂಡು ಯಾಕೆ, ಇಲ್ಲೇ ಒಳ್ಳೆ ಕೆಲಸ ಸಿಕ್ಕಿದ್ಮೇಲೆ ಅದಕ್ಕೆ ಗಾಡಿ ಮಾರ್ತೀನಿ. ಸರಿ ಆಯ್ತು, ಹೇಳು ನೋಡೋಣ. ನನಗೆ ಏನಕ್ಕಾದ್ರೂ ಯೂಸ್ ಆದ್ರೆ ಅದೇ ಎಲ್ಲ ತೊಗೊಂಬರೋಕ್ಕೂ ರೇಷನ್ನು ನೋಡೋಣ. ನಾನೇ ತಗೊತೀನಿ, ಮಾತಾಡ್ತೀನಿ, ನಿನ್ನ ಹತ್ರ ಹೇಳ್ತೀನಿ, ಯೋಚನೆ ಮಾಡಿ. ಇಲ್ಲಾಂದರೆ ಬೇರೆ ಕಡೆ ಎಲ್ಲಾದ್ರೂ ಯಾರಾದರೂ ಗೊತ್ತಿದ್ರೆ ಬೇರೆ ಕಡೆ ಆದ್ರೂ ಮಾರುವಂತೆ, ಸರಿನಾ? ಹೆಂಗಾಗುತ್ತೋ ಹಂಗೆ ಮಾಡುವಂತೆ ಸ್ವಲ್ಪ ದಿನ. ಸರಿ ಆಯ್ತು, ಹಂಗೆ ಮಾಡ್ತೀನಿ. ಹಂಗೆ ಮಾಡಿದ್ರಾಯ್ತು. ಸರಿ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಬೇಕಾದರೆ ಮಾರ್ತೀನಿ. ಇನ್ನು ಅದೇ ನಾನು ನಿಲ್ಲಿಸ್ಕೊಂಡು ಏನಕ್ಕೆ ಅಂತ. ಸರಿ ಆಯಿತು, ನಾಳೆ ನಾಡದಲ್ಲಿ ಬೇಕಾದರೆ ನಾನು ಹೇಳ್ತೀನಿ. ತಗೊಳ್ಳೋದಾದರೆ ನಾನೇ ತಗೊಳ್ತೀನಿ, ಇಲ್ಲಾಂದರೆ ಬೇರೆ ಕಡೆ ಕೊಡಿಸ್ತೀನಿ ಒಳ್ಳೆ ರೇಟಿಗೆ. ಇನ್ನೊಂದೆರಡು ದಿನ ಸುಧಾರಿಸೋ ನೋಡ್ತೀನಿ, ಹಿಂಗಾಗುತ್ತೋ ಹಂಗೆ. ನೀನೇ ತಗೊಬಿಡು, ಈಗ ಚೆನ್ನಾಗೈತೆ ಗಾಡಿ. ಅದಕ್ಕೋಸ್ಕರ ಎಲ್ಲೂ ಏನೋ ನಾನು ಏನು ಮಾಡಿಲ್ಲ, ಏನಿಲ್ಲ, ಚೆನ್ನಾಗೈತೆ. ಏನು ಡ್ಯಾಮೇಜು, ಏನಾದರೂ ಒಂದು ಡ್ಯಾಮೇಜ್ ಆಗಲಿ ಆ ಥರ ಏನೂ ಇಲ್ಲ. ಗಾಡಿ ಚೆನ್ನಾಗೈತೆ. ಅದಕ್ಕೆ ನೀನೇ ತೊಗೊಂಬಂದರೆ ನಿಮ್ಮ ಅಣ್ಣನಿಗೂ ಅಂಗಡಿಗೆಲ್ಲ ಲೋಡ್ ತರೋಕ್ಕೂ ಎಲ್ಲ ಸ್ವಂತ ಗಾಡಿ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಎಲ್ಲ ಹೆವಿ ಆಗಿಬಿಡುತ್ತೆ ಕಣಪ್ಪ, ತುಂಬ ರಿಸ್ಕ್ ತಗೊಂಡು ಇದೆಲ್ಲ ನಾವು ಇದು ಮಾಡ್ಕೊಂಬಕ್ಕೋದ್ರೆ ತುಂಬ ರಿಸ್ಕ್ ಆಗಿಬಿಡುತ್ತೆ. ನೋಡೋಣ, ಅಣ್ಣನ ಹತ್ರ ಮಾತಾಡ್ತೀನಿ. ನಮ್ಮ ಅಣ್ಣನ ಹತ್ರ ಮಾತಾಡಿ, ನಮ್ಮ ಅಣ್ಣನ ಕೇಳ್ದಲ್ಲೇ ನಾನು ಯಾವ ನಿರ್ಧಾರನ ತಗೊಳಕ್ಕಾಗಲ್ಲ. ನಮ್ಮ ಅಣ್ಣನ ಹತ್ರ ಮಾತಾಡ್ತೀನಿ, ಹೇಳು. ನೋಡಿದ್ರಲ್ಲ ವೀಕ್ಷಕರೇ, ನನಗೆ ವರ್ಷ ಕೆಲಸ ಕೊಟ್ಟಿರೋದಕ್ಕೆ ನೆಮ್ಮದಿಯಾಗಿ ಇಲ್ಲೇ ಊಟ ಮಾಡ್ಕೊಂಡು ಹೋಟ್ಲ ಹತ್ರ ಸೆಕ್ಯೂರಿಟಿ ಸೂಪರ್ವೈಸರ್ ಆಗಿ ಇಲ್ಲಿ ಕೆಲಸಕ್ಕೆ ಸೇರಿಕೊಂಡು ತುಂಬ ಚೆನ್ನಾಗೇ ಇದ್ದೀನಿ. ತುಂಬ ಖುಷಿ ಆಗ್ತೈತೆ ನನಗೊಂಥರ ಇಲ್ಲಿ ಕೆಲಸ ಸಿಕ್ಕಿರೋದಕ್ಕೆ ತುಂಬ ಖುಷಿ ಆಗ್ತೈತೆ. ನೆಮ್ಮದಿಯಾಗಿದ್ದೀನಿ, ತಲೆ ಕೆಡಿಸ್ಕೊಂಬಕ್ಕೋಲ್ಲ. ಗಾಡಿ ಎಲ್ಲ ಮಾರಾಕ್ಬಿಟ್ಟು ನೆಮ್ಮದಿಯಾಗಿ ಇಲ್ಲಿ ಕೆಲಸ ಮಾಡ್ಕೊಂಡು ಊಟ ಮಾಡಿಕೊಂಡು ಇಲ್ಲೇ ಸೆಟ್ಲಾಗ್ಬಿಡ್ತೀನಿ. ಚೆನ್ನಾಗೈತೆ ಇಲ್ಲೆಲ್ಲ ಹೋಟೆಲು, ತುಂಬ ಇಷ್ಟ ಆಯಿತು. ಒಂಥರ ಏನೋ ಇವಾಗ ಒಂಥರ ಖುಷಿಯಾಗೆ ಚೆನ್ನಾಗಿದ್ದೀನಿ. ಎಷ್ಟು ದೊಡ್ಡ ಹೋಟ್ಲು, ಎಂಥ ದೊಡ್ಡ ಸಾವ್ಕಾರ ಆಗ್ಬಿಟ್ಟ ವರ್ಷ, ಹೆಂಗಿದ್ದವನು ಹೆಂಗಾಗ್ಬಿಟ್ಟವನೇ ಅಂತ ಅನಿಸುತ್ತೆ. ಎಲ್ಲ ಪ್ರತಿಯೊಂದು ಏನೇನೆಲ್ಲ ಏನು ಬೇಕು ಒಳಗಡೆ ಎಲ್ಲ ಥರದ್ದು ಪ್ರತಿಯೊಂದು ಮಾಡಿದ್ದಾರೆ. ಚೌಟ್ರಿ ಆಗಿರ್ಬೋದು, ಏನು ಬೇಕು ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗೈತೆ, ಒಳ್ಳೆ ದುಡ್ಡುದು. ಅದಕ್ಕೆ ಅವ್ರಿಗೆಲ್ಲ ಸೆಕ್ಯೂರಿಟಿಗಳೆಲ್ಲ ಸೂಪರ್ವೈಸರ್ ನಾನು. ಅವ್ರಿಗೆಲ್ಲ ಚೆನ್ನಾಗಿ ಸರಿಯಾಗಿ ನಿನ್ನ ಮೇಲೆ ಮೀಟಿಂಗ್ ಮಾಡಿ ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆಲ್ಲ ಪರಿಚಯ ಆಗೋವರೆಗೂ ಸ್ವಲ್ಪ ನಾನೇ ಹೇಳ್ತೀನಿ ಅಂತೇಳಿ ವರ್ಷ ಅವರು ಹೇಳ್ತಾ ಇದ್ದಾರೆ. ಹಿಂಗೆ ಕೆಲಸ ಮಾಡಿಕೊಂಡು ಒಳ್ಳೆತನ ಅನ್ನೋದು ನನಗೆ ಕೆಲಸ ಕೊಟ್ಟಿರೋದಕ್ಕೆ ಉಳಿಸ್ಕೊಂಡು ಹೋಗ್ತೀನಿ. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.